ಶರಣಾಗುವುದಕ್ಕೆ ಅಂತಾನೆ ಕರ್ನಾಟಕಕ್ಕೆ ಆಗಮಿಸಿದ್ದ ನಕ್ಸಲ್ ತಂಡ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಕರಾವಳಿ ಹಾಗೂ ಮಲೆನಾಡು ಭಾಗದ ನಕ್ಸಲ್ ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣಾಗೋದಕ್ಕೆ ಅಂತಾನೆ ಅಥವಾ ಸರ್ಕಾರಕ್ಕೆ ಜಿಲ್ಲಾಡಳಿತದ ಎದುರು ಶರಣಾಗಬೇಕು ಅಂತಾನೆ ಕೇರಳದಿಂದ ಕರ್ನಾಟಕಕ್ಕೆ ಈ ನಕ್ಸಲ್ ತಂಡ ಆಗಮಿಸಿದ್ದ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ಕರಾವಳಿ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ವಿಕ್ರಮ್ ಗೌಡನನ್ನೇನೋ ಹತ ಮಾಡಿದ್ರು ಅಥವಾ ಆತನನ್ನ ಎನ್ಕೌಂಟರ್ ಮಾಡಿದ್ರು ಅಧಿಕಾರಿಗಳು. ಬಟ್ ಈಗ ಬಹುತೇಕ 6 ಜನ ನಕ್ಸಲರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾಳೆ ಕೊನೆಯ ದಿನಾಂಕ ಅವರಿಗೆ ಶರಣಾಗತಿ ಆಗೋದಕ್ಕೆ ಅಂತ ಫಿಕ್ಸ್ ಮಾಡಲಾಗಿದೆ. ನೀವೇ ಬಂದು ಶರಣಾಗ್ರಿ ಅಂತ. ನಾಳೆ ಶರಣಾಗತಿ ಆಗುವಂಥ ಸಾಧ್ಯತೆ ಇದೆ. ಯಾರ್ಯಾರು ಬಂದು ಶರಣಾಗ್ತಾರೆ ಆಗಲ್ಲ, ಅದನ್ನು ನಾಳೆನೇ ಕಾದು ನೋಡಬೇಕಿದೆ. ಒಟ್ಟು 6 ಜನ ತಪ್ಪಿಸ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ನಾಯಕಿ ಆಗಿರುವಂಥ ಸುಂದರಿ ಕೂಡ ಶರಣಾಗುವಂಥ ಸಾಧ್ಯತೆ ಇದೆ. ನಕ್ಸಲ್ ನಾಯಕಿ ಸುಂದರಿ ಶರಣಾಗತಿ ಹಿನ್ನೆಲೆ ಕುಟುಂಬಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕುತ್ಲೂರಿನ ಸುಂದರಿ ನಿವಾಸದಿಂದ TV5 ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿದೆ. ಶರಣಾಗತಿ ತಂಡ ನಮ್ಮನ್ನ ಸಂಪರ್ಕ ಮಾಡಿ ಮಾತನಾಡಿದೆ. ಸುಂದರಿ ಶರಣಾಗಿ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ. ನಕ್ಸಲ್ ನಾಯಕಿ ಸುಂದರಿ ಸಹೋದರ ಸುರೇಶ್ ಅವರು ನಮ್ಮ TV5 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಸುಂದರಿ ಶರಣಾದ್ರೆ ನಮಗೂ ಕೂಡ ಸಂತೋಷ. ಶರಣಾಗ್ತಾಳೆ ಅಂತ ಗೊತ್ತಾಗಿದೆ ನಮಗೆ ವಿಚಾರ. ಶರಣಾದ್ರೆ ಒಳ್ಳೆಯದು ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸುಂದರಿ ಶರಣಾದ್ರೆ ಉಳಿದಂಥವರು ಕೂಡ ಶರಣಾಗ್ತಾರ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅವ್ರ ಜೊತೆನೆ ಮಾತನಾಡಿಸಿದ್ದಾರೆ. ನೋಡೋಣ ಏನ್ ಹೇಳಿದ್ರು, ಹೇಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಅಂತ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಅನೇಕ ನಕ್ಸಲರು ಈಗ ಶರಣಾಗತಿಗೆ ಮುಂದಾಗಿದ್ದಾರೆ. ಅದು ಕೂಡ ಪ್ರಮುಖವಾಗಿ ಹೆಬ್ರಿಯ ಕಬ್ಬಿನಾಲೆಯಲ್ಲಿ ವಿಕ್ರಮ್ಗೌಡ ಎನ್ಕೌಂಟರ್ ಬಳಿಕ ಮುಖ್ಯ ಭೂಮಿಕೆಯಲ್ಲಿದ್ದಂತಹ ನಕ್ಸಲರು ಈಗ ಏನು ನಕ್ಸಲ್ ಚಟುವಟಿಕೆಯನ್ನು ಬಿಟ್ಟು ಸಾಮಾನ್ಯ ನಾಗರಿಕರಂತೆ ನಾವು ಬದುಕ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿ ಅವರು ಶರಣಾಗತಿಗೆ ಮುಂದಾಗಿದ್ದಾರೆ. ಇಂದು ಅಥವಾ ನಾಳೆ ಶರಣಾಗತಿ ಆಗುವಂಥ ಸಾಧ್ಯತೆ ಇದೆ. ನೀಡುವಂಥ ಬೇಡಿಕೆಗಳು ಏನು, ಈ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್. 17 ವರ್ಷಗಳ ಬಳಿಕ ತಮ್ಮ ಸಹೋದರಿ ಮರಳಿ ಮನೆಗೆ ಬರ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ? ಅಂದರೆ 17 ವರ್ಷದ ನಂತರ ಅವರು ಆ ಹೋರಾಟ ಬಿಟ್ಟು, ನಕ್ಸಲೈಟ್ ಹೋರಾಟ ಬಿಟ್ಟು ನಮ್ಮ ಕಡೆ ಅಂದರೆ ನಾವು ಏನು ಹೋರಾಟ ಮಾಡ್ತಿದ್ದೀವೋ ಆ ಥರ ಹೋರಾಟ ಮಾಡೋದಕ್ಕೆ ಒಲವು ತೋರಿಸಿದ್ದು ತುಂಬ ಸಂತಸ ಆಗುತ್ತೆ. ಮತ್ತು ಅವರು ಶರಣಾಗತಿಯಲ್ಲಿ ನಾವು ಹಿಂದಕ್ಕೆ ಬಂದರೆ ನಮ್ಮ ಕುಟುಂಬಕ್ಕೆ ಸೇರಿದರೆ ತುಂಬ ಸಂತೋಷದ ವಿಚಾರ. ಹಾಗಾಗಿ ಸರ್ಕಾರಕ್ಕೆ ಈ ಬಗ್ಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈಗ ಅವರು ಶರಣಾಗತಿ ಆಗುವಂಥ ವಿಚಾರ ನಿಮ್ಮ ಗಮನಕ್ಕೆ ಯಾವ ಥರ ಬಂತು? ನಿಮ್ಗೆ ಯಾರು ಮಾಹಿತಿಯನ್ನು ನೀಡಿದ್ರು? ಶರಣಾಗತಿ ವಿಚಾರ ಅಂದರೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಎಲ್ಲಿ ಏನು ಅಂತ ಗೊತ್ತಿಲ್ಲ. ಅಂದರೆ ನಿಮ್ಮ ಕಡೆಯಿಂದನೇ ಸ್ವಲ್ಪ ವಿಚಾರ ಬಂತು ನಿನ್ನೆ ಮತ್ತು ಮೊನ್ನೆಯಿಂದ. ಮತ್ತು ಶರಣಾಗತಿ ಸಮಿತಿಯವರು 2 ಸಲ ಭೇಟಿ ಮಾಡಿದರು ನಮ್ಮನ್ನು. ಆವಾಗ ಶರಣಾಗತಿ ಮಾಡಿಸಿ ಅನ್ನುವಂಥದ್ದು ಮಾತ್ರ ಆ ಕಡೆಯಿಂದ ಇತ್ತು ಹೊರತು ಆಗ್ತಾರೆ ಅನ್ನುವಂಥದ್ದು ನಿಮ್ಮ ಕಡೆಯಿಂದನೂ ಸ್ವಲ್ಪ ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ ತಮ್ಮ ಕುಟುಂಬದಲ್ಲಿ ಅಂದರೆ ತಮ್ಮ ಸಹೋದರ ವಸಂತ್ ಅವರು ಕೂಡ ನಕ್ಸಲಿಸಮ್ಗೆ ಹೋಗಿದ್ರು, ಸುಂದರಿ ಅವರು. ಆದರೆ ವಸಂತ್ ಅವರು ಎನ್ಕೌಂಟರಲ್ಲಿ ಮೃತಪಟ್ಟಂಥ ಘಟನೆ. ಈಗ ಸುಂದರಿ ಅವರು ವಾಪಸ್ ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ಅಂದರೆ ವಸಂತು ಅಚಾನಕ್ ಅದು ಎನ್ಕೌಂಟರ್ ಆಗಿರುವಂಥದ್ದು ತುಂಬ ಕುಟುಂಬಕ್ಕೆ ತುಂಬಲಾರದ ನಷ್ಟ. ಯಾಕಂದರೆ ಆವಾಗ ಅವರು ಬೇಕಂತೇಳಿ ಹೋಗಿರುವಂಥದ್ದಲ್ಲ, ಆದರೆ ಅದು ಪೊಲೀಸ್ ಎನ್ಕೌಂಟರಲ್ಲಿ ಅವರು ಮೃತಪಟ್ಟರು. ಆನಂತರ ಸುಂದರಿ ಅವರು ಸ್ವಲ್ಪ ನಮಗೆ ಹೆದರಿಕೆನೇ ಇತ್ತು. ಯಾವಾಗ ಏನು ಫೋನ್ ಬರುವಾಗಲೂ ರಿಂಗ್ ಆಗುವಾಗಲೂ ಸ್ವಲ್ಪ ಹೆದರಿಕೆನೇ, ಯಾವುದು ಇವಾಗ ಏನಾಯ್ತಾ ಅನ್ನುವಂಥದ್ದು ತುಂಬ. ಸುಂದರಿಯವರ ನಾದಿನಿಯವರು ನಮ್ಮೊಂದಿಗಿದ್ದಾರೆ, ಅವ್ರ ಹತ್ರ ನಾನು ಮಾತನಾಡಿಸ್ತೀನಿ. ಅವರು ಯಾವ ರೀತಿ ಅವರನ್ನು ಪರಿಚಯ ಮಾಡ್ಕೊಂಡಿದ್ರು? ಅಂದರೆ ಮೇಡಮ್, ನಿಮಗೆ ಅವರ ಪರಿಚಯ ಅನ್ನುವಂಥದ್ದು ಇತ್ತ ಮೊದಲೇ? ಇತ್ತು. ನಾನು ಅವರನ್ನು ಇಲ್ಲೇ ನೋಡಿಕೊಂಡು ಇದ್ದವಳು. ನಾನು ಇಲ್ಲಿ ಏರಿಯಾದವಳು. ಇಲ್ಲಿಗೆ ಮದುವೆ ಮಾಡಿಕೊಟ್ಟದ್ದು. ನಮ್ಮ ಅಲ್ಲಿ ಬರಿಂಗಡಿ ಅಂತ ನಮ್ಮ ಕೆಳಗಡೆನೇ ಮನೆ. ಹಾಗಾಗಿ ಅವರ ಪರಿಚಯ ನಮಗೆ ಮೊದಲೇ ಇತ್ತು. ಈಗ ನಿಮ್ಮ ಗ್ರಾಮದ ಜನರು ಮತ್ತು ನಿಮ್ಮ ಹಿತಾಸಕ್ತಿ ಗ್ರಾಮದ ಜನರ ಪರವಾಗಿ ಹೋರಾಟಕ್ಕೆ ಇಳಿದು ಈಗ ಅದೆಷ್ಟು ವರ್ಷಗಳ ಬಳಿಕ ವಾಪಸ್ ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ಅವರು ಹೊರಗೆ ಹೋಗಿ 17 ವರ್ಷ ಆಗ್ತಾ ಬಂದಿದೆ. ಮತ್ತು ಅವರು ಶರಣಾಗಿ ಬರಬೇಕು, ಆದಷ್ಟು ಬೇಗ ಬನ್ನಿ ಅಂತ ನಾವು ಎಲ್ಲ ಊರಿನ ಜನರು ಕೂಡ ಆದಷ್ಟು ಬೇಗ ಅವರನ್ನು ಸ್ವಾಗತ ಮಾಡಿಸ್ತೇವೆ ಅಂತ ನಾವು ಭಾವಿಸ್ತೇನೆ. ಈಗ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯ ಜನರು ನಿಮ್ಮ ಥರನೇ ಬದುಕಬೇಕು ಅವರು ಇಲ್ಲಿ ಬಂದ ಮೇಲೆ. ಆ ಥರ ಒಂದು ಬದುಕನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಏನು ಬೇಡಿಕೆ ನೀಡಿ? ಅವರು ನಮ್ಮ ಥರನೇ ಇರಬೇಕು. ಮತ್ತು ಸರ್ಕಾರದಿಂದ ಅವರಿಗೆ ಏನು ಬೇಡಿಕೆ ಕೊಡ್ತಾರೋ ಅದನ್ನು ಆದಷ್ಟು ಬೇಗ ಕೊಡಲಿ ಅಂತ ನಾವು ಹೇಳೋದು. ಅವರು ಕರೆಂಟಿನ ಬಗ್ಗೆ ಮತ್ತು ರೋಡಿನ ಬಗ್ಗೆನೂ ಕೂಡ ಅವರು ನಮಗೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಆದಷ್ಟು ಬೇಗ ಮಾಡಿಕೊಡಲಿ ಅಂತ ನಾವು ಹೇಳೋದು. ಅವರಿಗೆ ಏನು ಅವರು ಕೇಳಿದ್ದಾರೆ, ಈ ಶರಣಾಗುವಾಗ ನಮಗೆ ಏನು ಬೇಡಿಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ನಾನು ಹೇಳೋದು ಆದಷ್ಟು ಬೇಗ ಕೊಡಲಿ ಅಂತ. ಆ ಥರ
ಬೇಸರ ಮಾಡ್ಕೊಳ್ಳಬೇಡಿ ಅಂತ ನಾವು ಹೇಳೋದು. ನಮ್ಮ ಥರನೇ ಶರಣಾಗಿದ್ದರೆ ಅವ್ರಿಗೆ ಕೂಡ ಖುಷಿಯಾಗಿ ಇರಬೇಕಂತ ನಾವು ಹೇಳೋದು. ಎಸ್, ಇದಿಷ್ಟು ಕುಟುಂಬಸ್ಥರ ಮಾತು. ಅಂದರೆ ಇಲ್ಲಿಗೆ ವಾಪಸ್ ಅವರು ಜೀವಂತವಾಗಿ ಬರ್ತಾರೆ ಅನ್ನುವಂಥ ನಿರೀಕ್ಷಣೆ ಮಾತ್ರ ಇರಲಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಮೊನ್ನೆ ನಡೆದಂಥ ಘಟನೆಯಿಂದಲೂ ಕೂಡ ಒಂದು ಆತಂಕ ಇತ್ತು. ಈಗ ಈ ಒಂದು ಶರಣಗತಿಯಿಂದಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದ ಒಂದು ನಕ್ಸಲ್ ಚಟುವಟಿಕೆಗೆ ಒಂದು ಪೂರ್ಣ ವಿರಾಮ ಬೀರುವಂಥ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಗೋಚರವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.